ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಶುಕ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಗ್ರಹ. ನಮಗೆ ಅನೇಕ ಆಸೆ ಆಕಾಂಕ್ಷೆಗಳನ್ನ ತರ್ತಕ್ಕಂಥ ಗ್ರಹ. 31ನೇ ತಾರೀಕಿಂದ 25 ಆಗಸ್ಟ್ವರೆಗೂ ಕೂಡ ಮೇಷದಲ್ಲಿ ಸಂಚಾರ. ಮೇಷ ಅಂತೀನಿ, ಸಿಂಹದಲ್ಲಿ ಸಂಚಾರ. ಅಲ್ಲಿಂದ 5ನೇ ಮನೆ. ಸಿಂಹ ಒಂದು ರೀತಿ ರಾಯಲ್ ಸೈನ್ ಅಂತ ಕರಿತೀವಿ. ಶುಕ್ರಾಚಾರ್ಯ ಬಹಳ ಒಂದು ದೈತ್ಯ ಗುರು ಅಂತ ಕರೀತಾರೆ. ಗುರುನ ದೇವಗುರು ಅಂತ ಕರೆದ್ರೆ ಶುಕ್ರನ ದೈತ್ಯ ಗುರು ಅಂತ ಕರೀತಾರೆ. ಇಲ್ಲಿ ದೈತ್ಯ ಗುರು ಅಂದ್ರೆ ರಾಕ್ಷಸರಿಗೆ ಸಂಜೀವಿನಿ ವಿದ್ಯೆ ಕೊಟ್ಟಿರ್ತಕ್ಕಂಥದ್ದು, ಅಮರತ್ವನ್ನ ಪಡಿತಕ್ಕಂಥ ಒಂದು ವಿಚಾರ. ಇಂತಹ ಸಮಯದಲ್ಲಿ ಶುಕ್ರಾಚಾರ್ಯ ಒಂಥರ ಓಪನ್ ಗುರು. ಎಲ್ಲರೂ ಕಲಿಬೇಕು, ಎಲ್ಲ ಒಳ್ಳೇದಾಗಬೇಕು ಅಂತ. ಅದಕ್ಕೆ ಶುಕ್ರ ದಶ ಬಂತು ಅಂತಂದ್ರೆ ನಮಗೆ ಒಂಥರ ಸೂಪರ್ ಆಗಿರುತ್ತೆ. ಶುಕ್ರ ಅಂದ್ರೆ ನಮ್ಗೆ ಅದೃಷ್ಟ. ಇದು ಒಂದು ಅನೇಕ ಮನಸ್ಸಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಚಾಲ್ತಿಯಲ್ಲಿದೆ. ಒಂದು ರೀತಿ ಶುಕ್ರದಶ ಬಂದ್ರೆ ಒಂಥರ ಅದೃಷ್ಟ, ಶುಕ್ರದಶ ನಮ್ಗೆ ಏನೂ ಮಾಡಿಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು ಶುಕ್ರಾಚಾರ್ಯನ ಒಂದು ಬಿಂದುಗಳ ಮೇಲೆ ಇದನ್ನ ನಾವು ತಗೊಳ್ತೀವಿ. ಹಾಗೆ ಶುಕ್ರ 90% ಆಫ್ ದಿ ಕೇಸಸ್ ನನ್ನ ಅನುಭವದಲ್ಲಿ ಯಾವುದೇ ಪರಿಸ್ಥಿತಿಲಿರಲಿ, ದುಡ್ಡು ಕೊಡ್ತಾನೋ ಇಲ್ವೋ ಸೆಕೆಂಡ್ರಿ, ಆದರೆ ಶುಕ್ರ ದಶ ಇದೆಯಲ್ಲ 99.9% ಒಂದು ರೀತಿ ನೆಮ್ಮದಿ ಮತ್ತೆ ಎಂಜಾಯ್ಮೆಂಟ್ ಅಂತ ಕರಿಬಹುದು. ನೆಮ್ಮದಿಗಿನ ಹೆಚ್ಚಾಗಿ ಎಂಜಾಯ್ಮೆಂಟ್, ಆ ವರ್ಡ್ ಯೂಸ್ ಮಾಡ್ತೀನಿ, ಎಂಜಾಯ್ಮೆಂಟ್ ಕೊಡ್ತಕ್ಕಂಥದ್ದು. ಕಳ್ಕೊಂಡ್ರು ಎಂಜಾಯ್ಮೆಂಟು, ಗಳಿಸ್ಕೊಂಡ್ರು ಎಂಜಾಯ್ಮೆಂಟ್ ಗ್ರಹ ಶುಕ್ರ. ಅದಕ್ಕೆ ಜಾತಕದಲ್ಲಿ ಶುಕ್ರ ಒಳ್ಳೆ ಪರಿಸ್ಥಿತಿಲಿದ್ರೆ ಹಿ ವಿಲ್ ಎಂಜಾಯ್ ದಿ ಲೈಫ್. ಅದೇ ಶುಕ್ರ ಕೆಟ್ಟ ಮನೆ ಕುತ್ಕೊಂಡ್ರು ಕೂಡ ಒಂದು ರೀತಿ ಎಂಜಾಯ್ ಮಾಡ್ತಾರೆ, ಬಟ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ಹಿ ಈಸ್ ದಿ ಕಾರಕ ಫಾರ್ ಎಂಜಾಯ್ಮೆಂಟ್. ಅದು ಇದ್ದೇ ಇರುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದೇ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಎಜುಕೇಶನ್ ಟೈಮಲ್ಲಿ ಶುಕ್ರ ದಶ ಬರಬಾರ್ದು. ಒನ್ ಆಫ್ ದಿ ಡೇಂಜರಸ್ ಪೀರಿಯಡ್ ಅದು. ಯಾರ್ಯಾರಿಗೆ ಶುಕ್ರ ದಶ ಬರುತ್ತೆ ಎಜುಕೇಶನ್ ಪೀರಿಯಡ್ ಅಲ್ಲಿ, ಹಠದ ಸ್ವಭಾವರಾಗ್ತಾರೆ, ಓದೋದಿಲ್ಲ, ಐಸೋಲೇಷನ್ ಆಗ್ತಾರೆ, ಯಾವಾಗಲೂ ಇಂಟರ್ನೆಟ್ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ, ಅಥವಾ ಒಂದೇ ಕಡೆ ಕುತ್ಕೊಂಡು ಏನೋ ಆಲೋಚನೆ ಮಾಡಬೇಕು ಅಂತ ಅನಿಸುತ್ತೆ, ಬೆಳಿಗ್ಗೆ ಹೇಳೋದು ಲೇಟ್ ಆಗುತ್ತೆ, ಯಾರ ಮಾತು ಏನು ಕೇಳಲ್ಲ, ಒಂಥರ ರಿಜಿಡ್, ಒಂಥರ ಕಲ್ಲು ಆಗ್ಬಿಡ್ತಾರೆ. ಸೊ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಪ್ಲಾನೆಟ್ ಅಟ್ ಯಂಗ್ ಏಜ್. ಆದರೆ ಅದೇ 30 ವರ್ಷ ಆದ್ಮೇಲೆ ಬಂದ್ರೆ ಅವರು ಏನು ನಾವು ಎಲ್ಲರೂ ಆಸೆ ಪಡ್ತೀವಿ, ಎಲ್ಲ ಆಸೆನೂ ಪೂರೈಸುತ್ತದು. ಆದ್ರೆ ಇರ್ತಕ್ಕಂಥ ಮನೆಯಲ್ಲಿ ಅದು ಹಾಳು ಮಾಡೋದು, ಒಳ್ಳೇದು ಮಾಡೋದು ಅದು ಇದ್ದೇ ಇರುತ್ತೆ. ಬಟ್ ಆದ್ರೆ ಆಸ್ ಎ ಶುಕ್ರ ಎಂಜಾಯ್ಮೆಂಟ್ ಕೊಡುತ್ತೆ. ಅದಕ್ಕೆ ಎಜುಕೇಶನ್ ಟೈಮಲ್ಲಿ ಬಂದಾಗ ಯಾರೊಬ್ರು 8th, 9th, 10th, 11th, 12th ಅಥವಾ ಫಸ್ಟ್ PUC, ಸೆಕೆಂಡ್ PUC ಡಿಗ್ರಿಲಿದ್ದಾಗ ಈ ಶುಕ್ರ ದಶ ಬಂದಾಗ ಸ್ವಲ್ಪ ಕ್ಲೀನ್ ಆಗಿ ವಿಶ್ಲೇಷಣೆ ಮಾಡಿ ನೋಡಬೇಕು. ತುಂಬಾ ಜನ ಹೇಳ್ತಾರೆ ಈ ಕಾಂಪೌಂಡ್ರು, ನಾನು ಫಸ್ಟ್ ಹೇಳೋದು ಕಾಂಪೌಂಡ್ರು, ಅರ್ಧಂಬರ್ಧ ಕಲ್ತವ್ರು ಕಾಂಪೌಂಡ್ರುಗಳು ದೇವಸ್ಥಾನದಲ್ಲೂ ಕೂತಿರ್ತಾರೆ, ಆಚೆನೂ ಕೂತಿರ್ತಾರೆ, ಇದರಲ್ಲೂ ಅರ್ಧಂಬರ್ಧ, ಕಂಪ್ಲೀಟ್ಲಿ ಅರ್ಧಂಬರ್ಧ. ಅವ್ರಿಗೆ ಒಂದು ಎಕ್ಸಾಮ್ ಕೊಡ್ತೀನಿ, ನಾನು ಟೆಸ್ಟ್ ಕೊಡ್ತೀನಿ, 1000% ಪಾಸ್ ಆಗಲ್ಲ. ಅಲ್ಲಿ ಆ ಕ್ವಶನ್ ಪೇಪರಲ್ಲಿ ನಾನು ಕೆಲವೆಲ್ಲ ಹಾಕಿರ್ತಕ್ಕಂಥದ್ದು ಏನು ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಅಸ್ಟ್ರಾಲಜಿ ಅಂತಂದ್ರೆ ಅದೆಲ್ಲ ತಿಳಿದಿರ್ಬೇಕು, ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಗೊತ್ತಿರೋದು 12 ಮನೆ, ಆಮೇಲೆ ಆ 12 ಮನೆಗೆ ಈ ಪಬ್ಲಿಕ್ ಅವರು 7ನೇ ಮನೇಲಿ ರಾಹು ಕೂತ್ಬಿಟ್ಟಿದೆ ಏನ್ ಮಾಡ್ತಾನೆ ಅಂತ ಅನ್ನೋದು, ಅಥವಾ ಈಗ ನನಗೆ ಗುರುದಶ ಬರ್ತಾ ಇದೆ, ಗುರುದಶ ನಡೀತಾ ಇದು ರಾಹು ದಶ ನಡೀತಾ ಇದೆ, ನೆಕ್ಸ್ಟ್ ಗುರುದಶ ಬರುತ್ತೆ, ಯಾರೋ ಹೇಳಿದ್ದಾರೆ,
ಗುರು ಮತ್ತೆ ಬೃಹಸ್ಪತಿ ಅದೆಂಥದೋ ಶಾಂತಿ ಮಾಡಬೇಕು ಅಂತ. ಇದೆಲ್ಲ ಸುಮ್ಮನೆ ಕಟ್ಟುಕತೆಗಳು. ನಮ್ಮ ಶಾಸ್ತ್ರನ, ನಮ್ಮ ಹಿಂದೂ ಧರ್ಮನ ಹಾಳು ಮಾಡಕ್ ನಿಂತಿರ್ತಕ್ಕಂಥ ಕಾಂಪೌಂಡರ್ಗಳು. ಎಷ್ಟು ಹೇಳಿದ್ರು ವೇಸ್ಟ್. ನಾನು ಒಬ್ಬನೇ ಅನ್ಸುತ್ತೆ ಕರ್ನಾಟಕದಲ್ಲಿ ಈ ತರ ಹೇಳೋದು. ಇನ್ ಮಿಕ್ಕಿದವರು ಅದನ್ನೇ ಫಾಲೋ ಮಾಡ್ತಾರೆ. ಅದೇ ರಾಶಿ ಭವಿಷ್ಯ, ಅದೇ ಸರ್ಪದೋಷ, ಅದೇ ಕುಜದೋಷ, ಅದೆಲ್ಲ ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ಕುಜದೋಷ ಅನ್ನೋದೇ ಇಲ್ಲ. ಅದೆಲ್ಲ ಈಗ ಹೇಗೆ ಒಂದು ಮಾರ್ಕೆಟಲ್ಲಿ ಮೂಢನಂಬಿಕೆ ಹುಟ್ಟುಬಿಟ್ಟಿದೆ, ಅದೆಲ್ಲ ಹುಟ್ಟುಬಿಟ್ಟಿದೆ. ಅದನ್ನು ತೆಗೆದಾಕಕ್ಕೂ ಆಗಲ್ಲ, ನಿರ್ನಾಮ ಮಾಡೋಕ್ಕಾಗಲ್ಲ. ಈ ಕಾಂಪೌಂಡರ್ಗಳೆಲ್ಲ ಇವತ್ತೆಲ್ಲ ಒಂದು 100 ವರ್ಷದಲ್ಲಿ ನಿರ್ನಾಮ ಆಗ್ತಾರೆ, ಅವಾಗ ನಿರ್ನಾಮ ಆಗುತ್ತೆ, ಗ್ಯಾರಂಟಿ. ಯಾಕಂದ್ರೆ ಹೋಗ್ತಾ 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 ಈ ಲೈನ್ನ ತುಂಬಾ ಜನ ಆರಿಸ್ಕೊಳ್ಳಲ್ಲ. ಈ ಶಾಸ್ತ್ರದ ಲೈನು ಅಥವಾ ಜ್ಯೋತಿಷ್ ಲೈನ್ ಕಮ್ಮಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಎಜುಕೇಟೆಡ್ ಅವ್ರು ಕಲ್ತ್ಬಿಟ್ಟು ಮುಂದೆ ಬರುತ್ತೆ, ಡೆಫಿನೆಟ್ಲಿ ಆಗುತ್ತೆ ಅದು. ಬಟ್ ಆದ್ರೆ ಈ ತರ ಹಾಕೊಂಡು ಕುತ್ಕೊಂಡು, ಯಾಕಂದ್ರೆ ಹೋಗ್ತಾ ಹೋಗ್ತಾ ಮರ್ಯಾದೆ ಅಂತೂ ಇಲ್ಲ. ನಾವು ಮಾಡ್ಕೊಂಡಿರೋದು ಸುಳ್ಳು ಹೇಳಿ, ಅದು ಹೇಳಿ, ಇದು ಹೇಳಿ. ಇವತ್ತಿನ ದಿವಸ ಜ್ಯೋತಿಷ್ಯ ಅಂತಂದ್ರೆ ಬೆಲೆನೇ ಇಲ್ಲ, ಸುಮ್ಮನೆ ವೇಸ್ಟ್. ಸೊ ಇದೇ ಶುಕ್ರ ಸಿಂಹರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು. ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ. ತುಂಬಾ ಇಂಟೆಲಿಜೆನ್ಸ್ ಇಂದ ಮಾಡ್ತಾರೆ. ಆದ್ರೆ ಸೋಂಬೇರಿತನ ಜಾಸ್ತಿ. 5ನೇ ಮನೆ ಸೋಂಬೇರಿತನ ಜಾಸ್ತಿ. ವ್ಯಸನಗಳಿಗೆ ಸ್ವಲ್ಪ ಹೆಚ್ಚಾಗಿ ಒಂದಾಗ್ತಾರೆ. ಬುದ್ಧಿ ಜಾಸ್ತಿ ಇದೆ, ಆದ್ರೆ ದೇರ್ ಡೈರೆಕ್ಷನ್ ಇಸ್ ಟುವರ್ಡ್ಸ್ ಎಂಜಾಯ್ಮೆಂಟ್. ಆಲ್ರೆಡಿ ಹೇಳಿದ್ದೀನಿ, ಶುಕ್ರ ಇಸ್ ದ ಪ್ಲಾನೆಟ್ ಆಫ್ ಎಂಜಾಯ್ಮೆಂಟ್. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ. ನಾಟ್ ಎ ಗುಡ್ ಪೊಸಿಷನ್. ಕೆಲಸ ಕಳ್ಕೊಳ್ತಕ್ಕಂಥದ್ದು, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಇನ್ನೊಂದಕ್ಕೆ ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದು ಇರೋ ಜಾಗದಲ್ಲಿ ಸ್ವಲ್ಪ ನೆಗೆಟಿವ್ ಇರತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಡೌನ್. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ಟೈಮ್ ಬಂದಿದೆ. ಹಾಗೆ ವಿವಾಹ ನೋಡ್ತಾ ಇದೀವಿ. ದಶಾಭುಕ್ತಿಗಳಲ್ಲಿ ಶುಕ್ರ ಇದೆ. ನಂದು ಮೇಷ ಲಗ್ನ ಅನ್ನೋರ್ಗೆ ಅಂತರ್ಭುಕ್ತಿಲೂ ಶುಕ್ರ ಬಂದಿರೋದು. ಈ ಟ್ರಾನ್ಸಿಟ್ ಎಫೆಕ್ಟ್ ಇಂದ ಸಂಬಂಧಗಳು ಕೂಡ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಸಂಬಂಧಗಳು ಕೂಡ್ತಕ್ಕಂಥದ್ದು ಬಹಳ ಲವ್ ಮ್ಯಾರೇಜ್ ಆಗೋರಿಗೆ ಇನ್ನೂ ಪವರ್ಫುಲ್ ಆಗಿದೆ ಲವ್. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಫಸ್ಟ್ ಕ್ಲಾಸ್ ಆರೋಗ್ಯ. ಈ ಶುಕ್ರ ದಶಾ ಭುಕ್ತಿ ನಡೆದಾಗ ಏನಾದ್ರು ಸಮಸ್ಯೆ ಇದ್ದಾಗ ಈ ಎಂಟ್ರಿ ಏನ್ ಮಾಡ್ಬಿಡುತ್ತೆ, ಹೆಲ್ತ್ ಚೆನ್ನಾಗಿ ಕೊಟ್ಬಿಡುತ್ತೆ. ಕೆಲವರಿಗೆ ಎಷ್ಟೋ ದಿವಸ ಕಾಯಿಲೆನೇ ಹೋಗಿರಲ್ಲ. ಅದ್ಯಾಕೋ ಏನೋ ಸಡನ್ ಆಗಿ ಆಟೋ ಇಮ್ಯೂನ್ ಅಂತ ಕರೀತಾರೆ, ಆಟೋ ಇಮ್ಯುನಿಟಿ ಆಗಿ ಗುಡ್ ಆಗ್ಬಿಡುತ್ತೆ. ಗೊತ್ತಿಲ್ಲದೇನೆ ಹೋಯ್ತು. ನಾವು ಟ್ಯಾಬ್ಲೆಟ್ ತಗೊಳ್ತಾ ಇದೀವಿ, ಅದು ಖಾಲಿ ಆಗಲ್ಲ. ಈಗ ಬಿಟ್ಟೆ ಈಗ ನೋಡ್ತೀನಿ ಅದಿಲ್ವೇ ಇಲ್ಲ. ಒಂದ್ 2 ತಿಂಗಳು ಮುಂಚೆ, 1 ತಿಂಗಳು ಮುಂಚೆ ಇತ್ತು. ಈಗ ನೋಡಿದ್ರೆ ಅದಿಲ್ವೇ ಇಲ್ಲ. ಟ್ಯಾಬ್ಲೆಟ್ ತಗೊಂಡಾಗ ಹೋಗ್ಲೇ ಇಲ್ಲ, ಸುಮ್ಮನೆ ಬಿಟ್ಬಿಟ್ಟೆ ಅದನ್ನ, ಹೋಯ್ತು. ಈ ಗೋಚಾರದಲ್ಲಿ ಸಖತ್ ಹೆಲ್ಪ್ ಆಗುತ್ತೆ. ಕೆಲವೆಲ್ಲ ಗ್ರಹಗಳು ನಮಗೆ ಗೊತ್ತಿಲ್ದಂಗೆ ಸಹಾಯ ಮಾಡ್ತಾ ಇರ್ತವೆ. ಸೊ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸೈನ್ಸ್, ತುಂಬಾ ಬ್ಯೂಟಿಫುಲ್ ಸೈನ್ಸ್. ಕೆಲವು ಗ್ರಹಗಳು ವರ್ಸ್ಟ್ ಪೊಸಿಷನ್ ಅಲ್ಲಿ ಕೂತಿರುತ್ತೆ, ವರ್ಸ್ಟ್ ದಶಾಭುಕ್ತಿ ನಡೀತಾ ಇರುತ್ತೆ. ಟ್ರೀಟ್ಮೆಂಟ್ ಏನ್ ಮಾಡಿದ್ರು ಆಗಲ್ಲ, ಸುಮ್ಮನೆ ಟ್ರೀಟ್ಮೆಂಟ್ ಅಷ್ಟೇ. ನಾವು ಹಾಸ್ಪಿಟಲ್ ಅಲ್ಲಿ ಹೇಳೋದು, ಬೆಸ್ಟ್ ಡಾಕ್ಟರ್ ಬಂದಿದ್ದಾರೆ, ಡೆಲ್ಲಿಯಿಂದ ಬಂದಿದ್ದಾರೆ, ಬಾಂಬೆಯಿಂದ ಬಂದಿದ್ದಾರೆ. ಆ ಹಾಸ್ಪಿಟಲ್ ಫುಲ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ತೋರಿಸಿದೀವಿ, ಏನು ನಡೆಯಲ್ಲ. ಓನ್ಲಿ ಎಕ್ಸ್ಪೀರಿಯನ್ಸ್ ಅಷ್ಟೇ. ಕರ್ಮಫಲ ಅದನ್ನೆಲ್ಲ ಯಾರು ನೋಡೋರು? ವೆರಿ ಡಿಫಿಕಲ್ಟ್ ಅದು. ಹಾಗೆ ಓವರ್ ಆಲ್ ಫೈನಾನ್ಷಿಯಲ್ ಮ್ಯಾಟ್ರಸ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ಸ್ವಲ್ಪ ಮೇಷ ಲಗ್ನದವ್ರಿಗೆ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದವ್ರಿಗೆ ಸ್ವಲ್ಪ ಎಜುಕೇಶನ್ ಇರ್ತಕ್ಕಂಥವ್ರಿಗೆ ವ್ಯಸನಗಳಿದ್ರೂ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಬರುತ್ತೆ. ಓದಬೇಕು, ಎಂಜಾಯ್ಮೆಂಟ್ ಪಾರ್ಟ್ಗೆ ಎಂಜಾಯ್ಮೆಂಟ್ ಇದ್ರೂ ಕೂಡ ಆ ಸೈಡ್ ಅಲ್ಲಿ ಏನೋ ಓದ್ತಾ ಇರ್ತಾರೆ, ಈಗ ಸೈಡ್ ಅಲ್ಲಿ ಏನೋ ಮಾಡ್ತಾ ಇರ್ತಾರೆ. ಸೊ ಡ್ಯುಯಲ್ ಇರ್ತಕ್ಕಂಥ ಒಂದು ವಿಚಾರ. ಯಾಕಂದ್ರೆ ಅಲ್ಲಿ 1-6 ಕಾಂಬಿನೇಷನ್ ಬರುತ್ತೆ, 4 ಕಾಂಬಿನೇಷನ್ ಬರುತ್ತೆ. 4ನೇ ಮನೆ ಕೂತಿರೋದು ಮತ್ತೆ 1ನೇ ಮನೆ 6ನೇ ಮನೆಯೂ ಕಾಂಬಿನೇಷನ್ ಬರುತ್ತೆ. 1-4-6 ಕಾಂಬಿನೇಷನ್ ಬರುತ್ತೆ. ಒಂಥರ ಅದರಲ್ಲಿ ವ್ಯಸನಗಳು ಇದೆ, ಓದೋದು ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ. ಕೆಲಸ ಅಂದ್ರೆ ಏನೋ ಒಂಥರ ಬೇಜಾರು. ಬಟ್ ಕೆಲಸದಲ್ಲಿ ಏನು ತೊಂದರೆ ಇಲ್ಲ, ಬಟ್ ದೇ ಆರ್ ಅನ್ಹ್ಯಾಪಿ ಅಟ್ ದಿ ಜಾಬ್ ಫ್ರಂಟ್. ಕೆಲಸದಲ್ಲಿ ಒಂದು ರೀತಿ ಇಂಟ್ರೆಸ್ಟ್ ಇಲ್ಲ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ, ಸಾಧಾರಣವಾಗಿರ್ತಕ್ಕಂಥ ಲಾಭ. ವೈವಾಹಿಕ ಜೀವನದಲ್ಲಿ ಅಸಮಾಧಾನ ತಂದು ಕೊಡ್ತಕ್ಕಂಥದ್ದು. ಇಟ್ ಗಿವ್ಸ್ ಲಿಟಲ್ ಬಿಟ್ ಆಫ್ ಡಿಸ್ಕಂಫರ್ಟ್, ಒಂಥರ ಲಾಸ್ ಆಫ್ ಲವ್.
ಆಗ್ತಕ್ಕಂಥದ್ದು. ಹಾಗೆ ಈ ಶುಕ್ರ ಇಸ್ ಆಲ್ಸೋ ಕಾರಕ ಫಾರ್ ಚೈಲ್ಡ್ ಬರ್ತ್. ಗುರು ಇಸ್ ದಿ ಕಾರಕ, ಬಟ್ ಶುಕ್ರ ಆಲ್ಸೋ ಕ್ಯಾರೀಸ್ ದಟ್. ಎಲ್ಲೋ ಒಂದು ಕಡೆ ಈ ವೃಷಭ ಲಗ್ನದವ್ರಿಗೆ ಸ್ವಲ್ಪ ಏನಾದ್ರು ಪ್ರೆಗ್ನೆನ್ಸಿ ಏನಾದಿತ್ತು ಅಂತಂದ್ರೆ ಸ್ವಲ್ಪ ನೆಗೆಟಿವ್ ಟೈಮ್ ಇರುತ್ತೆ, ಕೇರ್ಫುಲ್ ಆಗಿರ್ಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಈ ಒಂದು ವೃಷಭ ಲಗ್ನದವ್ರಿಗೆ. ದೀರ್ಘಕಾಲದ ಅನಾರೋಗ ಯಾವ್ದಾದ್ರು ಏನಾದ್ರು ಮಾಡಿ ಟ್ಯಾಬ್ಲೆಟ್ ತಗೊಂಡ್ರು, ಆಪರೇಷನ್ ಮಾಡೋ ಸ್ವಲ್ಪ ಲಾಂಗ್ ಟರ್ಮ್ ಇರ್ತಕ್ಕಂಥ ತೋರಿಸ್ತಾ ಇದೆ. ಇನ್ನು ವಾಹನ ಖರೀದಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ದಶಾಭುಕ್ತಿನೂ ಕೂಡ ವಾಹನ ಖರೀದಿ ತೋರಿಸ್ತಾ ಇದ್ರೆ, ಇಲ್ಲಿ ಗೋಚಾರನೂ ಕೂಡ ವಾಹನ ಖರೀದಿ ತೋರಿಸ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಟೈಮು ವೃಷಭ ಲಗ್ನದವ್ರಿಗೂ. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಫಸ್ಟ್ ಆಫ್ ಆಲ್ ಈ ಲಗ್ನದವರಿಗೆ ಅಲ್ಲಿ ಕೂತಿರ್ತಕ್ಕಂಥ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ವರ್ಸ್ಟ್. ಎಜುಕೇಶನ್ ಅಂತೂ ಏನು ಮಾಡೋಕ್ಕಾಗಲ್ಲ, ಬಹಳ ಟಫ್. ಅದ್ರ ಜೊತೆ ಏನಾದರೂ ಗೋಚಾರದಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ಇನ್ನೂ ವರ್ಸ್ಟ್ ಆಗಿರ್ತಕ್ಕಂಥದ್ದು. ಇದು ಸ್ವಲ್ಪ ಎಜುಕೇಶನ್ ಈ ಮೆಡಿಸಿನ್ ಕಡೆ ಹೋದಾಗ ಅಥವಾ ಲೈಫ್ ಸೈನ್ಸ್ ಕಡೆ ಹೋದಾಗ ಅನುಕೂಲ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಸಾಧಾರಣವಾಗಿ ಸೆಕೆಂಡ್ PUC, ಫಸ್ಟ್ PUC, 10th ಕೆಳಗಡೆ ನಾನು ಹೇಳೋದು ಇಟ್ಸ್ ನಾಟ್ ಎ ಗುಡ್ ಸೈನ್. ಹಾಗೆ ಇದರಲ್ಲಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಒತ್ತಡ ಆಗುತ್ತೆ, ದುಡ್ಡು ಕಳ್ಕೊಳ್ತೀರ. 5-12 ದುಡ್ಡು ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಮಿಥುನ ಲಗ್ನದವ್ರಿಗೆ ಮೋಸ ಹೋಗ್ಬಿಡ್ತೀರ. ಹಣ ಬರಲ್ಲ, ಯಾರಿಗೋ ಕೊಟ್ಟಿದ್ದೆ ಬರಲ್ಲ, ಬರುತ್ತೆ ಅಂತ ಹೇಳಿದ್ರೆ ಬರಲ್ಲ ಅದು, ಅಥವಾ ಆ ಟೈಮಲ್ಲಿ ಕೊಟ್ಟರೆ ಬರಲ್ಲ. ವಿವಾಹದ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ಹೊಸ ಸಂಬಂಧಗಳು ಬಂದ್ರೆ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಅನುಕೂಲತೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ಸೊ ಹೆಚ್ಚು ಪ್ರಯತ್ನದಿಂದ ಹೆಚ್ಚು ಲಾಭ ಮಿಥುನ ಲಗ್ನದವ್ರಿಗೆ. ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ. ಉತ್ತಮವಾಗಿದೆ, ತುಂಬಾ ಚೆನ್ನಾಗಿ ಓದ್ತಾರೆ. ಆದ್ರೂ ಎಂಜಾಯ್ಮೆಂಟ್ ಇದ್ರೂ ಕೂಡ ಓದಿ ಮುಗಿಸ್ಬಿಡ್ತಾರೆ ಒಂದ್ಸತಿ. ಅದು ಕಾಂಬಿನೇಷನ್ ಸ್ವಲ್ಪ ನಕ್ಷತ್ರದ ಸಬ್ಲಾಡಲ್ಲಿ ಚೇಂಜ್ ಆಗ್ಬಾರ್ದು ಅಷ್ಟೇ. ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕ ಲಾಭ, ವಾಹನ ಲಾಭ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಅಧಿಕ ಲಾಭ, ಅವ್ರಿಗೂ ವಾಹನ ಖರೀದಿ ಯೋಗ, ಹೆಚ್ಚು ಲಾಭ. ವಿವಾಹದಲ್ಲಿ ಹೊಸ ಸಂಬಂಧಗಳು ಬರ್ತಕ್ಕಂಥ ತೋರಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2ನೇ ಮನೆ ಕುಟುಂಬ ಸ್ಥಾನ ಅಂತ ಬಂದರೂ ಕೂಡ 2ನೇ ಮನೆ ಒಂದು ರೀತಿ ಮದುವೆಗೆ ಸ್ವಲ್ಪ ನೆಗೆಟಿವ್ ಹೌಸೇ. ಅದು ಇನ್ನೊಂದು ದಿವಸ ಹೇಳ್ತೀನಿ 2ನೇ ಮನೆ ಸ್ವಲ್ಪ ಯಾಕೆ ನೆಗೆಟಿವ್. ಮದುವೆಗೆ 2ನೇ ಮನೆ, 7ನೇ ಮನೆ, 11ನೇ ಮನೆ ಬರಬೇಕು ಅಂತ ನಾನು ತುಂಬಾ ಸತಿ ಹೇಳಿದ್ರು ಕೂಡ ಈ 2ನೇ ಮನೆ ಇಸ್ ವೆರಿ ಡೇಂಜರಸ್. ಕಿರಿಕಿರಿ 2ನೇ ಮನೆ. ಸೊ ಕಿರಿಕಿರಿ ಸಂಬಂಧಗಳು ಬರ್ತವೆ. ಈಗ ಆಗತ್ತೆ ಯಾವಾಗಲೂ ಕಿರಿಕಿರಿ. ಆ 2ನೇ ಮನೆ ಯಾಕೆ ಕಿರಿಕಿರಿ ಅಂತ ಇನ್ನೊಂದು ದಿವಸ ಹೇಳ್ತೀನಿ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ಓವರ್ ಆಲ್ ಕರ್ಕಾಟಕ ಲಗ್ನದವರಿಗೆ ಹೆಚ್ಚು ಹಣ ಬರ್ತಕ್ಕಂಥ ಸಮಯ. ಸಿಂಹ ಲಗ್ನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಿ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಇಲ್ಲಾಂದ್ರೆ ಒಂಥರ ಎಂಜಾಯ್ಮೆಂಟ್ ಹೋಗಿ ಇದಾಗ್ಬಿಡ್ತಾರೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ತುಂಬಾ ಪ್ರಯತ್ನದಿಂದ ನೇಮ್ ಫೇಮ್ ಬರ್ತಕ್ಕಂಥದ್ದು, ತುಂಬಾ ಪ್ರಯತ್ನದಿಂದ ನಿಮಗೆ ಅವಾರ್ಡ್ಸ್ ರಿವಾರ್ಡ್ಸ್ ಬರೋದು, ತುಂಬಾ ಕೆಲಸ ಮಾಡಾದ್ಮೇಲೆ ಏನೋ ಒಂಥರ ಪರವಾಗಿಲ್ಲ ಅಂತ ಹೇಳಿಸ್ಕೊಳ್ಳೋಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಾಗಿ ಲಾಭಾಂಶ ತೋರಿಸ್ತಾ ಇಲ್ಲ. ವಿವಾಹದಲ್ಲಿ ಸ್ವಲ್ಪ ಮನಸ್ತಾಪಗಳು, ಅಡಚಣೆಗಳು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದ್ದಾವೆ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿದೆ. ಕನ್ಯಾ ಲಗ್ನ ಎಲ್ಲಾ ವಿಚಾರದಲ್ಲೂ ಎಜುಕೇಶನ್ ಅಲ್ಲಿ ವ್ಯಯ. ಓದೋದಿಲ್ಲ, ಸ್ವಲ್ಪ ನಿದ್ದೆ, ಸ್ವಲ್ಪ ಸೋಂಬೇರಿತನ ಹೆಚ್ಚು. ಅದೇ ಸ್ವಲ್ಪ ಡಿಗ್ರಿಲಿದ್ದು ಈ ಕಾಂಬಿನೇಷನ್ ಬಂದು ಡಿಗ್ರಿ ಮುಗಿತಾ ಇದೆ ಅಂತಂದಾಗ, ಸ್ವಲ್ಪ ಡಿಗ್ರಿಗೆ ಹೋಗ್ಬೇಕು ಅಂತ ಇದ್ದಾಗ ಮೆಡಿಕಲ್ ಇದರಲ್ಲಿ ವಿಚಾರದಲ್ಲಿ ಮೆಡಿಕಲ್ ಸೈನ್ಸ್ ಓದ್ತಕ್ಕಂಥವ್ರಿಗೆ, ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಟೈಮು ಎಜುಕೇಶನ್ಗೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ಮಲ್ಟಿನ್ಯಾಷನಲ್ ಕಂಪನಿಗೆ ಹೋಗಬೇಕು ಅನ್ನೋರಿಗೆ ಅನುಕೂಲಕರ.
ವಿದೇಶ ಪ್ರಯಾಣ ಮಾಡಿ ಅಲ್ಲಿ ಜಾಬ್ ಮಾಡಬೇಕು ಅನ್ನೋರಿಗೆ ಎಕ್ಸಲೆಂಟ್ ಟೈಮ್. ನಾರ್ಮಲ್ ಆಗಿರೋರಿಗೆ ಜಾಬ್ ಲಾಸ್, ಜಾಬ್ ಅಲ್ಲಿ ಕಿರಿಕಿರಿ, ಸಂಬಳ ಇಲ್ಲ, ದುಡ್ಡಿಲ್ಲ, ಕತೆ ಇಲ್ಲ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಕ್ಕಂಥದ್ದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಸಮಸ್ಯೆ, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಸಮಸ್ಯೆ ಇರ್ತಕ್ಕಂಥದ್ದು ಸ್ವಲ್ಪ ಒಳ್ಳೇದಲ್ಲ. ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಗಲಾಟೆಗಳು, ಸಪರೇಷನ್ಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದ್ರೆ ಇಮಿಡಿಯೇಟ್ ಆಗಿ ಮಾತಿನಿಂದ ಮುರಿದು ಬೀಳ್ತಕ್ಕಂಥದ್ದು ಅಥವಾ ತಗೊಳ್ಳೋದು ಬಿಡೋದ್ರಲ್ಲಿ ಹೆಚ್ಚು ಮನಸ್ತಾಪ ಬರೋದು ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕನ್ಯಾ ಲಗ್ನದವರಿಗೆ. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ, ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಆದರೂ ಕೂಡ 8ನೇ ಮನೆಯ ಒಂದು ಆಧಿಪತ್ಯ ಬರೋದ್ರಿಂದ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು, ಸ್ವಲ್ಪ ಪ್ರಯತ್ನ ಜಾಸ್ತಿ ಪಟ್ಟು ರಿಸಲ್ಟ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಮಯ ಬರ್ತಕ್ಕಂಥದ್ದು. ಹೊಸ ಸಂಬಂಧ ಬಂತು ಅಂತಂದ್ರೆ ಕೂಡಿ ಅದಕ್ಕೆ ಮದುವೆಗೆ ಒಂದು ಒಪ್ಪಂದ ಆಗ್ತಕ್ಕಂಥದ್ದು. ಆರೋಗ್ಯದಲ್ಲೂ ಉತ್ತಮವಾಗಿರ್ತಕ್ಕಂಥದ್ದು. ತುಲಾ ಲಗ್ನದವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಎಲ್ಲಾ ವಿಚಾರದಲ್ಲೂ, ದುಡ್ಡು ಕಾಸು ವಿಚಾರ ಎಲ್ಲಾ ವಿಚಾರದಲ್ಲೂ. ವಾಹನ ಖರೀದಿಗೂ ಅನುಕೂಲ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೂ ಕೂಡ ಸ್ವಲ್ಪ ಜಯ ಆಗ್ತಕ್ಕಂಥ ತೋರಿಸ್ತಾ ಇದೆ. ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಹಳ ಹೆಚ್ಚಿನ ಪ್ರಯತ್ನದಿಂದ ಸ್ವಲ್ಪ ಅವಾರ್ಡ್ಸ್ ರಿವಾರ್ಡ್ಸ್ ಬರ್ತಕ್ಕಂಥದ್ದು. ಆದ್ರೂ ಕೂಡ 12ನೇ ಮನೆ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಆಲಸ್ಯದ ಒಂದು ಕಾಂಬಿನೇಷನ್. ಓದಿದ್ರೆ ಚೆನ್ನಾಗಿ ಓದ್ತಾ ಇಲ್ಲ ಅನ್ನೋ ಒಂದು ಕಾಂಬಿನೇಷನ್. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಪ್ರಮೋಷನ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈಗ ಅಂದ್ರೆ ಈ ಒಂದು ದಶಾಭುಕ್ತಿ ಅಂತರ್ಭುಕ್ತಿಲಿ ಶುಕ್ರ ಬಂದಿರಬೇಕು. ವೃಶ್ಚಿಕ ಲಗ್ನದವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಟೈಮು, ಇನ್ಕ್ರಿಮೆಂಟ್ ಟೈಮ್ ಆಗ್ಬೋದು ಅಥವಾ ಪ್ರಮೋಷನ್ ಟೈಮ್ ಆಗ್ಬೋದು, ಉತ್ತಮವಾಗಿದೆ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ 7-10ನೇ ಮನೆಯಿಂದ ಬರುತ್ತೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಅಹಂ ಘರ್ಷಣೆಗಳು ಆಗ್ತಕ್ಕಂಥದ್ದು, ನಾನು ಮೇಲು ಅಂತ ಬರ್ತಕ್ಕಂಥದ್ದು. ವಿವಾಹದ ಒಪ್ಪಂದಗಳಲ್ಲಿ ಸ್ವಲ್ಪ ತಗೊಳ್ಳೋದು ಬಿಡೋದ್ರಲ್ಲಿ ಸ್ವಪ್ರತಿಷ್ಠೆ ಹೆಚ್ಚಾಗಿರ್ತಕ್ಕಂಥ, ನಮ್ಗೆ ಹಿಂಗ್ ಕೊಟ್ರೇನೆ ನಾವು ಮಾಡ್ಕೊಳ್ಳೋದು, ಇಂಥ ಚೌಲ್ಟ್ರಿಲಿ ಮಾಡಿದ್ರೇನೆ ನಾವು ಮದುವೆ ಮಾಡ್ಕೊಳ್ತೀವಿ. ಆ ಥರದ್ದು ಎಷ್ಟೊಂದು ಮುರಿದು ಬಿದ್ದಿದೆ. ನಾವು ಹೇಳಿದ್ದೇ ಚೌಲ್ಟ್ರಿ ಮಾಡ್ರಿ, ಕಥೆ ಏನ್ ಮಾಡಕ್ಕಾಗಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಸ್ಯೆ ಇರುತ್ತೆ. ಅದು ಬಿಟ್ರೆ ಇನ್ನು ಉಳಿದ ವಿಚಾರದೆಲ್ಲ ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ. ನೆಕ್ಸ್ಟ್ ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ, ಸಾಧಾರಣವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂದ್ರೆ ಸೆಕೆಂಡ್ PUCಗಿನ ಕಮ್ಮಿಗೆ ನಾನು ಸ್ವಲ್ಪ ಬೇಸಿಕ್ ಎಜುಕೇಶನ್ ಅಂತ ಹೇಳ್ತೀನಿ. ಸ್ವಲ್ಪ ಸೋಂಬೇರಿತನ ಜಾಸ್ತಿ. ಡಿಗ್ರಿ ಮಾಡಿ ಈಗ ಮುಂದಕ್ಕೆ ಏನೋ ಪ್ಲಾನ್ ಮಾಡ್ತಾರೆ ಅವ್ರಿಗೆ, ಹೈಯರ್ ಸ್ಟಡೀಸ್ಗೆ ಸಾಕಷ್ಟು ಆಲೋಚನೆ ಬರ್ತಕ್ಕಂಥದ್ದು, ಪ್ಲಾನಿಂಗ್ ಬರ್ತಕ್ಕಂಥದ್ದು, ಆ ಎಕ್ಸಾಮಿನೇಷನ್ ಬರೆದು ಒಳ್ಳೆ ರಿಸಲ್ಟ್ ಬರ್ತಕ್ಕಂಥದ್ದು, ಅಬ್ರಾಡ್ ಟ್ರಾವೆಲಿಂಗ್ಗೆ ಎಲ್ಲಾನು ಎಜುಕೇಶನ್ ವೈಸ್ ವರ್ಕ್ ಆಗುತ್ತೆ. 2 ಸ್ಪ್ಲಿಟ್ ಆಗುತ್ತೆ ಇವೆಲ್ಲ. ಸೆಕೆಂಡ್ PUCಗಿನ ಮುಂಚೆ ಒಂದು ಸ್ಪ್ಲಿಟ್, ಸೆಕೆಂಡ್ PUC ಆದ್ಮೇಲೆ ಇನ್ನೊಂದು ಸ್ಪ್ಲಿಟ್. ಇದೆಲ್ಲ ನಮ್ಮ ಕಾಂಪೌಂಡರ್ಗೆ ಅರ್ಥ ಆಗಲ್ಲ. ಅವ್ರು 4ನೇ ಮನೆ ನೋಡ್ತಾರೆ, 9ನೇ ಮನೆ ನೋಡ್ತಾರೆ. ಅಲ್ಲಿ ಶನಿ ಕೂತಿದ್ರೆ ಶನಿ ದೋಷದಿಂದ ಓದ್ತಾ ಇಲ್ಲ. ಚೆನ್ನಾಗಿ ಓದ್ತಾರೋ ಅದೇ ಶನಿ ಕೂತ್ಕೊಂಡು ಹೋಗಿ ತೋರಿಸಿ ಯಾಕೆ ಓದ್ತಾ ಇಲ್ಲ ಅಂದ್ರೆ ಅದೇನೋ ಗುರು ದೃಷ್ಟಿ ಬಿದ್ದಿದೆ. ಒಂದಲ್ಲಿ ನೋಡ್ತಾರೆ ಶನಿ ಕೂತಿದಾನ, ತಪ್ಪು, ಅದಕ್ಕೆ ಓದ್ತಾ ಇಲ್ಲ ಅಂತಾರೆ. ಇಲ್ಲರೇ ಚೆನ್ನಾಗಿ ಓದ್ತಾನೆ, ಹಿಂಗ್ ನೋಡ್ತಾರೆ ಎಲ್ಲ ಒಂದು ಗುರು ದೃಷ್ಟಿನ ಯಾವ್ದೋ ಒಂದಿರುತ್ತೆ, ಅದು ಫ್ರೆಂಡ್ ಮನೇಲಿದೆ ಅಂತ ಹೇಳ್ಬಿಡ್ತಾರೆ. ಎಷ್ಟೊಂದಿದೆ ಹೇಳಕ್ಕೆ. ಈ ಪರಾಶರ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಇವರೆಲ್ಲ ಹೇಳ್ಬಿಡ್ತಾರೆ. ಪರಾಶರ ಸಿಸ್ಟಮ್ ಈ ತರ ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದಾರೆ. ಏನೇನೋ ವರ್ಗ ಚಾರ್ಟ್ಸ್ಗೆಲ್ಲ ಹೋಗ್ತಾರೆ. ಎಷ್ಟು ವರ್ಗ ಚಾರ್ಟ್ಸ್ಗೆ ಹೋದ್ರೂ ಕೂಡ ಯಾವುದು ವರ್ಕ್ ಆಗಲ್ಲ. ನೀವು D9 ಹೋಗಿ, D16 ಹೋಗಿ ಅಥವಾ D60 ಹೋಗಿ, ಇಟ್ ವಿಲ್ ನೆವರ್ ವರ್ಕ್. 100% ಆಗಲ್ಲ. ಸೊ ಹಾಗೆ ಈ ಒಂದು ಧನುರ್ ಲಗ್ನದ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಂದು ಬದಲಾವಣೆ ಸಿಗುತ್ತೆ, ಬಡ್ತಿನೂ ಸಿಗುತ್ತೆ, ಇರೋ ಕೆಲಸದಲ್ಲೇ ಸ್ವಲ್ಪ ಏನೋ ಚೇಂಜಸ್ ಸಿಗುತ್ತೆ, ಮನಿನೂ ಮೋರ್. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಚೆನ್ನಾಗಿದೆ, ದುಡ್ಡು ಕಾಸು ಚೆನ್ನಾಗಿದೆ, ಸ್ವಲ್ಪ ನೆಮ್ಮದಿನೂ ಇದೆ. ವಿವಾಹ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಚೆನ್ನಾಗಿದೆ. ಹಿರಿಯರ ನೋಡಿ ಮಾಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಒಪ್ಪಂದ ಆಗ್ತಕ್ಕಂಥ ತೋರಿಸುತ್ತೆ, ಇಲ್ಲಾಂದ್ರೆ ನಾರ್ಮಲ್ ಮ್ಯಾರೇಜ್ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಧನುರ್ ಲಗ್ನದವರಿಗೆ. ಮಕರ ಲಗ್ನಕ್ಕೆ ಹೋಗೋಣ.
ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅಡಚಣೆ ಬರ್ತಕ್ಕಂಥದ್ದು, ಸ್ವಲ್ಪ ಆಲಸ್ಯ ಬರ್ತಕ್ಕಂಥದ್ದು, ವ್ಯಸನಗಳಿಗೆ ಹೋಗ್ತಕ್ಕಂಥದ್ದು, ಎಂಜಾಯ್ಮೆಂಟ್ ಕಡೆ ಜಾಸ್ತಿ ಫೋಕಸ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ನೆಗೆಟಿವಿಟಿ ಬರ್ತಕ್ಕಂಥದ್ದು. ಕೆಲಸದಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ, ನಿಮ್ಮ ಸಹಪಾಠಿಗಳಿಂದನೇ ನಿಮಗೆ ಬೆನ್ನಿಗೆ ಚೂರಿ, ನಿಮ್ಮ ಬಾಸೆ ನಿಮಗೆ ಶತ್ರು, ಈ ರೀತಿ ಆಗ್ತಕ್ಕಂಥದ್ದು ಬಹಳ ಹೆಚ್ಚಾಗಿದೆ. ಸಂಕಷ್ಟಗಳು ಸಿಗಾಕ್ಸ್ಕೊಳ್ತಕ್ಕಂಥದ್ದು, ಏನೋ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಆಪಾದನೆಗಳು ಬರ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು ಕರ್ಮಾರೂಪೇಣ ಬಂದಿರತಕ್ಕಂಥ ಟ್ರಾನ್ಸಿಟ್. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಲಾಸೆ, ಆದ್ರೆ ಕೆಲವೊಂದು ಬಿಸ್ನೆಸ್ ಅಲ್ಲಿ ಒಳ್ಳೇದು. ಈ ಗ್ರಾನೈಟ್ ಬಿಸ್ನೆಸ್, ಪೆಟ್ರೋಲ್ ಬಿಸ್ನೆಸ್, ಭೂಮಿ ಒಳಗಡೆ ಇರತಕ್ಕಂಥ ಬಿಸ್ನೆಸ್ಗೆ ಅನುಕೂಲಕರವಾಗಿರ್ತಕ್ಕಂಥ ಟೈಮು. ಕನ್ಸಲ್ಟೆನ್ಸಿ ಒಳ್ಳೇದು, ಆಡಿಟಿಂಗ್ ಒಳ್ಳೇದು. ಇನ್ನು ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿ ಬಂದವ್ರಿಗೆ ಹೋಗುತ್ತೆ. ಎಲ್ಲಾನು ಒಂಥರ 50-50 ಇರ್ತಕ್ಕಂಥದ್ದು. ನಮ್ಮ ಅಸ್ಟ್ರಾಲಜಿಲಿ ಒಂದು ಮನೆ ಒಂದು ಆ ಕಡೆ ಈ ಕಡೆ ಕೊಡುತ್ತೆ. ಯಾವ ಏರಿಯಾದಲ್ಲಿ ಇದ್ದಾರೆ ಅದನ್ನ ಫೋಕಸ್ ಮಾಡಿ ನಾವು ಅಲ್ಲಿ ಟ್ವಿಸ್ಟ್ ಮಾಡಬೇಕು. ವಿವಾಹ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳು ಜಾಸ್ತಿ, ಗಲಾಟೆಗಳು ಜಾಸ್ತಿ, ಸ್ವಲ್ಪ ಮನಸ್ತಾಪಗಳು ಜಾಸ್ತಿ. ಆರೋಗ್ಯದಲ್ಲಿ ಸ್ವಲ್ಪ ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ, ಏನಾದ್ರು ಆಪರೇಷನ್ ಹೋಗಬೇಕು, ಏನಾಗಬೇಕು ಅಂತ ತೋರಿಸ್ತಾ ಇದೆ. ವಾಹನ ಅಪಘಾತಗಳು, ವಾಹನದಿಂದ ಡಿಕ್ಕೆ ಆಗ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲೂ ಆ ಕಾಂಬಿನೇಷನ್ ತೋರಿಸಿದಾಗ, ಟ್ರಾನ್ಸಿಟ್ ಅಲ್ಲೂ ತೋರಿಸಿದಾಗ ಅದು ಡಬಲ್ ಎಫೆಕ್ಟ್ ಅಂತ ಕರಿತೀವಿ. ದಶಾದಲ್ಲಿ ಚೆನ್ನಾಗಿದೆ, ಭುಕ್ತಿ ಬಂದಿದೆ, ಸ್ವಲ್ಪ ಏಟಾಗುತ್ತೆ. ದಶಾದಲ್ಲಿ ಚೆನ್ನಾಗಿಲ್ಲ, ಭುಕ್ತಿಲೂ ಚೆನ್ನಾಗಿಲ್ಲ, ಜಾಸ್ತಿ ಏಟಾಗುತ್ತೆ. ಇಟ್ಸ್ ಎ ಸಿಂಪಲ್ ಕಾಂಬಿನೇಷನ್. ಹಾಗೆ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಕುಂಭಲಗ್ನ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ ಸಾಕಷ್ಟು ಸಹಾಯ ಬರುತ್ತೆ, ಟೀಚರಿಂದ ಸಹಾಯ ಬರುತ್ತೆ. ಎಜುಕೇಶನ್ ಸ್ವಲ್ಪ ಫೋಕಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಪ್ರೆಷರ್ ಬರ್ತಕ್ಕಂಥ ತೋರಿಸುತ್ತೆ. ಆ ಪ್ರೆಷರ್ ಇಂದ ಒಂಚೂರು ಏನೋ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೊಸ ಜನಗಳ ಪರಿಚಯ ಆಗುತ್ತೆ, ಹೊಸ ಸರ್ಕಲ್ ಸಿಗ್ತಕ್ಕಂಥ ತೋರಿಸ್ತದೆ. ಅದರಿಂದ ಅವ್ರಿಗೆ ಸಂತೋಷ, ನೆಮ್ಮದಿ ಬರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಸಾಕಷ್ಟು ಹಣಕಾಸು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಕುಂಭಲಗ್ನದಲ್ಲಿರೋರಿಗೆ ವಾಹನ ಯೋಗ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹೊಸ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡ್ತಕ್ಕಂಥ ಆಲೋಚನೆ ಇರೋರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯಕ್ಕೆ ತೋರಿಸ್ತಾ ಇದೆ. ದಶಾದಲ್ಲೂ ಭುಕ್ತಿಲೂ ಚೆನ್ನಾಗಿದ್ದಾಗ ಗೋಚಾರದಲ್ಲೂ ಆಡ್ ಆಗಿ ಕಿಕ್ ಸ್ಟಾರ್ಟ್ ಆಗುತ್ತೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಇರುತ್ತೆ. ಹೊಸ ಸಂಬಂಧ ಬಂದಾಗ ಶೀಘ್ರವಾಗಿ ವಿವಾಹ ಜೋಡಣೆ ಆಗ್ತಕ್ಕಂಥದ್ದು ಅಥವಾ ವಿವಾಹದ ಬಗ್ಗೆ ಡಿಸ್ಕಷನ್ ಆಗಿ ಫೈನಲೈಸ್ ಹೋಗ್ತಕ್ಕಂಥದ್ದು ಶೀಘ್ರವಾಗುತ್ತೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ. ಅದು ಬಿಟ್ರೆ ಎಲ್ಲಾ ವಿಚಾರದಲ್ಲೂ, ಹಣಕಾಸು ಎಲ್ಲ ವಿಚಾರದಲ್ಲೂ ಕುಂಭ ಲಗ್ನ ಉತ್ತಮವಾಗಿದೆ. ಕೊನೆಯ ಲಗ್ನ ಮೀನ ಲಗ್ನ. ಈ ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಂಪ್ಲೀಟ್ಲಿ ಎ ರಾಂಗ್ ಟೈಮ್, ವೆರಿ ವೆರಿ ಬ್ಯಾಡ್ ಟೈಮ್, ಕಂಪ್ಲೀಟ್ಲಿ ಒಂಥರ ಬ್ಯಾಡ್ ಟೈಮ್. ಅವರಿಗೆ ಸ್ವಲ್ಪ ವ್ಯಸನಗಳು ಜಾಸ್ತಿ ಹೋಗ್ತಕ್ಕಂಥದ್ದು, ಬ್ಯಾಡ್ ಹ್ಯಾಬಿಟ್ಸ್ ಜಾಸ್ತಿ ಆಗ್ತಕ್ಕಂಥದ್ದು, ಅನೇಕ ವಿಚಾರಗಳು ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಜಾಸ್ತಿ ಬಂದರೂ ಕೂಡ ಅದೇನೋ ಒಂಥರ ಹೇಳ್ತಾರಲ್ಲ, ನಮಗೆ ಮೋಸ ಹೋಗಿ ಸ್ವಲ್ಪ ಬಂತು ಅಂತ, ಮೋಸ ಹೋಗಿ ಸ್ವಲ್ಪ ಬರ್ತಕ್ಕಂಥ ಸಾಧ್ಯತೆ. ಜಾಬಲ್ಲೂ ಕೂಡ ಟೆನ್ಷನ್ ಆಗಿ, ಪ್ರೆಷರ್ ಇಂದ ಹಿಡಿದು ಏನೋ ಒಂದು ಜಾಬ್ ಅಲ್ಲಿ ಆಬ್ಸ್ಟಕಲ್ ಆಗಿ ಉಳ್ಕೊಳ್ತಕ್ಕಂಥ ಸಾಧ್ಯತೆ. ಬಿಸ್ನೆಸ್ ಅಲ್ಲೂ ಅದೇ ತರನೇ, ಇದರಲ್ಲೂ ಅದೇ ತರ. ವಿವಾಹದಲ್ಲಿ ಸ್ವಲ್ಪ ಗಲಾಟೆಗಳು, ಸ್ವಲ್ಪ ಸಮಸ್ಯೆ, ಮನಸ್ತಾಪಗಳು, ಫೈಟಿಂಗ್ಸ್ ಜಾಸ್ತಿ. ಹೊಸ ಸಂಬಂಧ ಬಂದಾಗ ಮಾತಿನಿಂದ ಮುರಿದು ಬೀಳ್ತಕ್ಕಂಥದ್ದು, ಈ ಸಂಬಂಧವೇ ಬೇಡ ಅಂತ ಹೇಳ್ತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಬೇರೆ ಯಾವ್ದಾದ್ರು ಒಂದು ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು. ಕಾಂಬಿನೇಷನ್ ಅಲ್ಲಿ 6ನೇ ಮನೆ 8ನೇ ಮನೆ ಜೋಡಣೆ ಆಗಿರೋದ್ರಿಂದ ಪ್ಲಸ್ 3ನೇ ಮನೆ ಆಗಿರೋದ್ರಿಂದ ತ್ರಿಷಡ್ಯಾಸ್ ಅಂತ ಒಂದು ಬರುತ್ತೆ. ತ್ರಿಷಡ್ಯಾಸ್ ಅಂತ ಬರುತ್ತೆ. 3 6 12 ಅದ್ರಲ್ಲಿ 8 ತ್ರಿಷಡ್ಯಾಸ್ ಅಂತ ತಗೊಳ್ತೀವಿ. ಶಾಸ್ತ್ರದಲ್ಲಿ 3 ಷಡ್ಯಾಸ್ ಅಂತ ಬರುತ್ತೆ. 3 6 8 ಕಾಂಬಿನೇಷನ್ ಈಸ್ ಲಿಟಲ್ ಬಿಟ್ ಬ್ಯಾಡ್ ಫಾರ್ ಹೆಲ್ತ್. ದಶ ಸ್ಟ್ರಾಂಗ್ ಇದ್ರೆ ಭುಕ್ತಿದು ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇಷ್ಟು ದ್ವಾದಶ ಲಗ್ನಗಳ ಶುಕ್ರ ಪ್ರವೇಶ. ಹಾಗೆ ಆಗಸ್ಟ್ ನಾಳೆ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 28ನೇ ತಾರೀಕು ನಮ್ಮ 103ನೇ ಬ್ಯಾಚು. ಜ್ಯೋತಿಷ್ಯ ಬಹಳ ಸುಲಭ, ಕಲೀರಿ. ಅಲ್ಲಿ ಇಲ್ಲಿ ಕೇಳೋ ಬದಲು ನೀವೇ ಕಲ್ತ್ಕೊಳ್ಳಿ, ನಿಮ್ ಜೀವನ ನಿಮಗೆ ಗೊತ್ತಾಗುತ್ತೆ.
ಯಾವಾಗ ಟೈಮ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆ ಟೈಮ್ವರೆಗೂ ಕಾಯಿರಿ, ಮೋಸ ಹೋಗ್ಬೇಡ್ರಿ, ನಂಬಿಕೆ ಕಳ್ಕೊಬೇಡಿ. ನನ್ನ ಮೂಲ ಉದ್ದೇಶ ಮೋಸ ಆದ್ರೂ ಹೋಗ್ರಿ, ಏನಾರು ಹೋಗ್ರಿ, ಜ್ಯೋತಿಷ್ಯದ ಮೇಲೆ ಮತ್ತೆ ನಮ್ಮ ಹಿಂದೂ ಶಾಸ್ತ್ರದ ಮೇಲೆ ನಂಬಿಕೆ ಕಳ್ಕೊಳ್ಳೋದೇ ನನ್ನ ಒಂದು ವಿಚಾರ. ನಂಬಿಕೆ ಹೋಗ್ಬಿಟ್ರೆ ಆಯ್ತು ಅಷ್ಟೇ. ಹಿಂದೂ ಧರ್ಮ ಇವತ್ತು ಒಗ್ಗಟ್ಟೇ ಇಲ್ಲ. ಇನ್ನು ಜ್ಯೋತಿಷ್ಯನ ನಂಬಿಕೊಂಡು ತುಂಬಾ ಜನ ಹೋಗ್ತಾರೆ ಮದುವೆಗದಕ್ಕೆ, ಅಲ್ಲೂ ಒಟ್ಟೋಗ್ತಾ ಇದೆ. ಇವತ್ತು ನಮ್ಮ ಯಂಗ್ಸ್ಟರ್ಸ್ ಬಹಳ ಚೆನ್ನಾಗಿ ನಮ್ಮ ಹಿಂದೂ ಧರ್ಮನ ಮುಂದೆ ಒರೆಸ್ಕೊಂಡು ಹೋಗ್ತಾರೆ. ಎಲ್ಲ ಹಿರಿಯರಿಗೆ ಹೇಳ್ತಾ ಇರೋದು ಇದು, ನಮ್ಮ ಯಂಗ್ಸ್ಟರ್ಸ್ ಇದಾರಲ್ಲ ನಮ್ಮ ಧರ್ಮನ ತುಂಬಾ ಚೆನ್ನಾಗಿ ನಡೆಸ್ತಾರೆ ಮುಂದೆ ಫ್ಯೂಚರ್ ಅಲ್ಲಿ. ಎಲ್ಲ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು, ವಿದೇಶಕ್ಕೆ ಹೋಗ್ಬೇಕು, ಅಷ್ಟು ಮಾತ್ರ. ದೊಡ್ಡವರು ಮಕ್ಕಳ ಹತ್ರ ಮಾತಾಡಕ್ಕೆ ಎದುರ್ತಕ್ಕಂಥ ಪರಿಸ್ಥಿತಿ ನೀವು ಮಾಡ್ಕೊಂಡಿದೀವಿ. ಅವ್ರು ಚೆನ್ನಾಗಿ ಓದ್ಬಿಟ್ಟಿದ್ದಾರೆ, ಅವ್ರಿಗೆ ಹೇಳಂಗಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.